ರೀ ಹ್ಞೂ ಡೈಲಿ ಅಡುಗೆ ಮಾಡಿ ಮಾಡಿ ಬೋರ್ ಹೊಡಿತೈತಿ. ಇವತ್ತು ನೀನು ಮಾಡ್ರಿ ಅಡುಗೆನಾ? ಅಡುಗೆ ನಾನು ಮಾಡಲ? ಹ್ಞೂ, ಏನು ಮಾಡ್ಬೇಕು ಅಡುಗೆ? ಏನಾದರೂ ಮಾಡು ಸ್ಪೆಷಲ್ ಆಗಿ. ಎಗ್ ರೈಸ್ ಮಾಡಲಾ? ಹ್ಞೂ ಮಾಡು. ಸರಿ ಆಯ್ತು, ಮಾಡ್ತೀನಿ ತಗೋ. ಮದುವೆ ಆದಮೇಲೆ ಎಲ್ಲ ಮಾಡೋಕೆ ಅರ್ಥ ಮಾಡ್ತಾನೆ ಸಹಾಯ. ಎಲೆ ಒಂದು ಸ್ವಲ್ಪ ಮುಂದಕ್ಕೆ ಬಾ, ನನ್ನ ಹತ್ರ ಐತೆ, ನಿನ್ನ ಹತ್ರ ಇಲ್ಲ. ಅದು ಈರುಳ್ಳಿ ಬೇಕು, ಚಿಕ್ಕದಾಗಿ ಕಟ್ ಮಾಡ್ಕ. ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕ. ಕೊತ್ತಂಬರಿ, ಆಮೇಲೆ ಒಂಚೂರು ಕರಿಬೇವು, ಒಂದು 4 ಮೊಟ್ಟೆ ಬೇಯಿಸ್ಕೊಂಡ್ರಿ. ಸೊ ಇಲ್ಲಿ ನಾವು ಬಾಯ್ಲ್ಡ್ ಎಗ್ ರೈಸ್ ಮಾಡ್ತೀವಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಾಗಿ ಬಂದ್ಬಿಟ್ಟು ಮಾಡ್ತೀವಿ. ಪ್ರತಿಯೊಂದು ಗುಕ್ಕಲ್ಲಿ, ಪ್ರತಿಯೊಂದು ಹುತ್ತಲ್ಲಿ ಫ್ಲೇವರ್ ಬಂದ್ಬಿಟ್ಟು ಸಿಗ್ಬೇಕಪ್ಪ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ಕಂಟಿನ್ಯೂ ಆಗಿರಿ. ಆಮೇಲೆ ಹೇಳ್ತೀನಿ. ಸೊ ನಾರ್ಮಲಾಗಿ ಹೆಣ್ಮಕ್ಳು ಬೆಂಕಿ ಹಚ್ಚಿರೋದು ಗ್ಯಾಸಿಗೆ ಆ ಥರ ಹಚ್ಲಾರ್ದಂಗೆ ನಿಧಾನಕ್ಕೆ ನಿಂತು ಹಚ್ಬೇಕು. ನಮ್ಮ ಸ್ವಲ್ಪ ಕಿಚನ್ ಬಂದ್ಬಿಟ್ಟು ಒಂಚೂರು ಫಾಲ್ಟ್ ಆಗೈತೆ ಮೊನ್ನೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಬೆಂಕಿ ಎಲ್ಲ ಕ್ಲೀನ್ ಮಾಡಿದ್ವಿ, ಆದ್ರೂ ಆಗಿದೆ, ಬಟ್ ಮತ್ತೆ ಕ್ಲೀನ್ ಮಾಡ್ಬೇಕು. ಸೊ ಎಣ್ಣೆ, ಈ ಎಣ್ಣೆ ಅಲ್ಲ, ಫ್ರೀಡಮ್ ಎಣ್ಣೆ ಸ್ವಲ್ಪ ಹಾಕೋಣಾಕು. ಸಾಕ? ಸೊ ಎಣ್ಣೆ ಒಂಚೂರು ಕಾದ ನಂತರ ಫಸ್ಟ್ ಹಾಕ್ಬೇಕು. ಏನು ಹಾಕ್ಬೇಕು ಹೇಳು? ಮೆಣಸಿನ್ಕಾಯಿ. ಅದನ್ನೇ ನೋಡ್ತೀನಿ ನನ್ನ ಮಕ್ಕ ನೋಡಿ. ಜೀರಿಗೆ, ಸಾಸಿವೆ ಒಂಚೂರು ಹಾಕ್ರಿ, ಜೀರ್ಣಕ್ಕೆ ಒಳ್ಳೇದು ಅಷ್ಟೇ. ಅದು ಬಿಟ್ಟು ಎಂಥದ್ದು ಇಲ್ಲ. ಸೊ ಅದಾದ್ಮೇಲೆ ಸೈಡಿಗೆ ಇಟ್ಟು ನೆಕ್ಸ್ಟ್ ಏನು ಹಾಕ್ಬೇಕು? ಕರೆಕ್ಟ್. ಈರುಳ್ಳಿ ಏನಕ್ಕೆ ಹಾಕ್ಬೇಕು? ಇಂಪಾರ್ಟೆಂಟ್ ಅಂದ್ರೆ ಈರುಳ್ಳಿ, ಇಲ್ಲ ಅಂದ್ರೆ ಟೇಸ್ಟೇ ಇರಲ್ಲ. ತಲೆ ಐತಪ್ಪ ನಾ ಹೇಳ್ತಿ. ಕಟ್ಟಿಗೆ ಸಹಾಯದಿಂದ ಅಲ್ಲ ಹಾಕ್ತಿರ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಅಂತ. ನಾನು ಹೆಂಗೆ ಅಡುಗೆ ಕಲ್ತಪ್ಪ ಅಂದರೆ ಒಂದೇ ಒಂದು ಸಾಂಬಾರು ಮಾಡೋದು ಕಲ್ತ ಕ್ಲೌಡ್ ಕಿಚನ್ ಮಾಡಿದ್ದೀನಿ ನಾನು. ನನ್ನ ಹೆಂಡತಿ ಕಲ್ತು ಸ್ವಲ್ಪ ಆಕಿಗೆ ಅಡುಗೆ ಬರ್ತಿದ್ದಿಲ್ಲ, ನನಗೂ ಅಡುಗೆ ಬರ್ತಿದ್ದಿಲ್ಲ. ಕ್ಲೌಡ್ ಕಿಚನ್ ಅಂತೂ ಬರ್ತೀನಿ ನಡೆಯೋದು, ಬಟ್ ಆಫೀಸ್ ಕೆಲಸದಲ್ಲಿ ಅದು ಇದು ಎರಡು ಮಾಡೋಕೆ ಆಗ್ಲಾರ್ದಂಗೆ ನಾನು ಡ್ರಾಪ್ ಔಟ್ ಮಾಡಿ ಫುಲ್ ವರ್ಕಿಗೆ ಬಂದ್ಬಿಟ್ಟು ನಿಂತ್ಕೊಂಡೆ. ಸೊ ಈಗ ಕೊತ್ತಂಬರಿ ಅಕ್ಕಿನ ಮುಂಚೆ ಕರಿಬೇವು ಹಾಕಿ ಇದು ಕೊತ್ತಂಬರಿ. ಈಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಬೇಕು. ಏನಕ್ಕೆ ಹಾಕ್ಬೇಕು ಈಗ ಅಂದ್ರೆ, ಪೂಜೆ ಏನಕ್ಕೆ ಹಾಕ್ಬೇಕು? ಈಗ ಉಪ್ಪು ಟೇಸ್ಟ್ ಅಲ್ಲ, ಉಪ್ಪು ಹಾಕಿದ್ರೆ ಈರುಳ್ಳಿ ತುಂಬಾ ಬೇಗ ಬೇಯುತ್ತೆ. ಹಾ, ಅದನ್ನು ಬೇಯುತ್ತೆ, ಇದನ್ನು ಬೇಯುತ್ತೆ ಅಷ್ಟೇ. ನಮ್ ಸ್ವಲ್ಪ ಎಲ್ಲ ಕಲರ್ ಮಾಡಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದು ಈ ಮೊಟ್ಟೆ ತುರಿಯೋದು ಎಲ್ಲಿ ಉಂಟು ಆಯ್ತಾ? ಹತ್ರ ಮಾಡಂಗೆ. ಸೊ ಈಗ ನಮ್ಮ ಮನೇಲಿರ್ತಕ್ಕಂಥ ಮೊಟ್ಟೆನ ಈ ಥರ ತುರಿಬೇಕು. ಹಾಂ, ಮತ್ತೆ ಈಗ ಈ ಥರ ಒಂದು ಚೆನ್ನಾಗಿತ್ತಲ್ಲ, ತಿನ್ಬೇಕಾದ್ರೆ ಇನ್ನೂ ಚೆನ್ನಾಗಿದೆ.
ಕಟ್ ಮಾಡಿ ಒಂದು ಫೋಟೋ ತೆಗೆದು. ಸೊ ಈಗ ತುರಿದಿರೋ ತಕ್ಕಂತ ನೋಡಿ ಪ್ರತಿ ಒಂದು ಫ್ಲೇವರ್ ಥರ ಸಿಗುತ್ತೆ. ನಾರ್ಮಲಾಗಿ ಕಟ್ ಮಾಡ್ಕೊಂಡ್ರೆ ಪೀಸ್ ಸೈಜ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಹಾಗಾಗಿ ಇದನ್ನು ಇದಕ್ಕೆ ಹಾಕ್ಬಿಡೋದು ಅಷ್ಟೇ. ಸ್ಮೆಲ್ ಬರಲ್ಲ ಎಗ್ಗದು, ಟೇಸ್ಟ್ ಚೆನ್ನಾಗಿರುತ್ತೆ ಭಯಂಕರ. ಒಂದು ಗುಪ್ಪು ತಿನ್ನೋರು 2 ಗುಪ್ಪು ತಿಂತಾರೆ. ಸೊ ಬೇಸಿಕಲಿ ನಾನು ವೆಜಿಟೇರಿಯನ್, ಬಟ್ ಎಗ್ ತನಕ. ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ. ಅಚ್ಚಾ ಇದಾ? ಸೊ ಇದು ಈರುಳ್ಳಿ ಕಟ್ ಮಾಡೋದು ಡಿಮಾರ್ಟಲ್ಲಿ ತಂದ್ವಿ, 300 ರೂಪೀಸ್ ಆಯಿತು. ಚಿಕ್ಕದಾಗಿ ಒಂದೇ ಶೇಪಲ್ಲಿ ಹೋಗ್ಬಿಟ್ಟು ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಕ್ವಲ್ ಆಗಿ ಬಂದ್ಬಿಟ್ಟು ಮಿಕ್ಸ್ ಆಗುತ್ತೆ, ತಿನ್ನಕೊಂಡು ರುಚಿ ಬರುತ್ತೆ ನಿಮಗೆ ಅಂತ ನಾನು ಅನ್ಕೊಂಡಿನಿ. ನೀವು ಟ್ರೈ ಮಾಡಿ ಹೇಳ್ರಿ ಹೆಂಗಿರುತ್ತೆ. ಕಮೆಂಟಲ್ಲಿ ಟ್ರೈ ಮಾಡಿರಿ. ಉಪ್ಪು ಹಾಕ್ಬೇಕಾ ಬೇಡ, ಕಟ್ ಮಾಡ್ಬೇಕಾ? ಅಪ್ಪ ಹಸಿ ಐತಲ್ಲ, ಖಾರ ಐತೆ. ಈಗ ಆಯಿತು. ತಟ್ಟೆಲ್ಲಿ ಹಾಕೊಂಡು ಬಾರಿಸೋದು ಅಷ್ಟೇ. ಸೊ ತಟ್ಟೆಲ್ಲಿ ಹಾಕೋಣಕ್ಕೆ ಕಣ್ಣಲ್ಲಿ ನೀರು ಬಂದಿದೆ. ಶ್ರಮ ನಿಮ್ಮೆಣ್ಣು ಹಿಂಡ್ಕೊಂಡು ತೆಗಿದ್ರೆ, ಇಲ್ಲಾಂದ್ರೆ ಬೇಡ. ಭಾರಿ ಚೆನ್ನಾಗೈತೆ. ಇದು ಟ್ರೈ ಮಾಡಿ ಬಾರ್ಸಿ. ಈ ಥರ ಯಾವಾಗ ಟ್ರೈ ಮಾಡಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.